ಹಾಯ್, ಹಲೋ, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾನು ಮತ್ತು ನಮ್ಮವ್ರು ಚೆನ್ನಾಗಿದ್ದಾರೆ. ನೀವು ಮತ್ತು ನಿಮ್ಮವ್ರು ಹೇಗಿದ್ದೀರಾ ಅಂತ ಕೇಳ್ತಾ, ಇವತ್ತಿನ ಬಿಗ್ ಬಾಸ್. ಸೊ ಏನಪ್ಪ ಇದು ಬಿಗ್ ಬಾಸ್ ಮುಗಿದ್ಬಿಟ್ಟು ಒಂದು 2 ವಾರ ಕಳೆದಿದೆ. ಇನ್ನೂ ಇವನು ಬಿಗ್ ಬಾಸ್ ಹೇಳ್ತಾ ಇದ್ದಾನೆ ಅಂತ ಅಂದ್ಕೊಳ್ಬೇಡಿ. ಸೊ ಬಿಗ್ ಬಾಸ್ ಆ್ಯಕ್ಚುಲಿ ಬಿಗ್ ಬಾಸ್ ಅಂದ್ರೇ ಹಾಗೆ, ಮುಗಿದ್ರೂ ಮುಗಿಯೋದೇ ಇಲ್ಲ ಅಂತ ಹೇಳ್ಬೋದು. ಸೊ ನನ್ನ ಪ್ರಕಾರ ತ್ರಿವಿಕ್ರಮ್ ಅವರಿಗೆ ಔಟ್ ಆಫ್ 10 ಎಷ್ಟು ಮಾರ್ಕ್ ಕೊಡೋದು ಅಂತ ಹೇಳೋದಾದರೆ, ನನ್ನ ಪ್ರಕಾರ ತ್ರಿವಿಕ್ರಮ್ ಅವರಿಗೆ ಔಟ್ ಆಫ್ 10 9 ಕೊಡ್ತೇನೆ. ಯಾಕಂದರೆ ಒಂದೇ ರೀತಿ ಇದ್ದರು ಅವರು. ಸೊ ಅವರ ಒಂದು ಆಟ ಕೆಲವು ಕಡೆ ಅಂದರೆ ಒಂದು ಸೆಂಟಿಮೆಂಟ್ಲಿ ಒಂದು ಸ್ವಲ್ಪ ಡೌನ್ ಆದರೂ ಬಿಟ್ಟರೆ, ಇಲ್ಲಾಂದರೆ ಎಲ್ಲ ಕಡೆ ಒಂದೇ ರೀತಿ ಇದ್ದರು. ಸೊ ಹಾಗಾಗಿ ಔಟ್ ಆಫ್ 10 9 ಮಾರ್ಕ್ ನನ್ನ ಲೆಕ್ಕದಲ್ಲಿ. ಸೊ ನಿಮ್ಮ ಲೆಕ್ಕದಲ್ಲಿ ಎಷ್ಟು ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಸೊ ಇವತ್ತಿನ ಬಿಗ್ ಬಾಸ್ ಸ್ಪೆಷಲ್ ಏನು ಅಂತ ಹೇಳೋದಾದರೆ, ನಾನಂದರೆ ಆ ಒಂದು ರಿಪೋರ್ಟ್ ಕಾರ್ಡ್ ಥರ ಮಾಡ್ತಾ ಇದ್ದೆ. ಹನುಮಂತು ಅವರ ರಿಪೋರ್ಟ್ ಕಾರ್ಡ್ ಮಾಡಿಬಿಟ್ಟು ಸ್ವಲ್ಪ ಅಡಚಣೆ ಆಯಿತು ವೀಡಿಯೋ ಮಾಡೋಕ್ಕೆ. ಸ್ವಲ್ಪ ಬೇರೆ ವೀಡಿಯೋದಲ್ಲೆಲ್ಲ ಬ್ಯುಸಿ ಇದ್ದೆ. ಸೊ ಬ್ಯಾಕ್ ಟು ಬಿಗ್ ಬಾಸ್ ಅಂತಲೇ ಹೇಳ್ಬೋದು. ಬಿಗ್ ಬಾಸಲ್ಲಿ ನಾನು ಇವತ್ತು ಮಾತಾಡೋಕ್ಕೆ ಹೊರಟಿದ್ದು ತ್ರಿವಿಕ್ರಮ್ ಅವರ ಬಗ್ಗೆ. ಸೊ ತ್ರಿವಿಕ್ರಮ್ ಅವ್ರ ಬಗ್ಗೆ ಮಾತಾಡೋದಾದರೆ, ಆ್ಯಕ್ಚುಲಿ ಹನುಮಂತು ಅವರು ಇಲ್ದಿದ್ದರೆ ಬಿಗ್ ಬಾಸಲ್ಲಿ ಆಲ್ಮೋಸ್ಟ್ ತ್ರಿವಿಕ್ರಮ್ ಅವರ ಒಂದು ಜರ್ನಿ ಅಂತ ಹೇಳೋದಾದರೆ ವಿನ್ನರ್ ಕ್ಯಾಂಡಿಡೇಟ್ ಅಂತಲೇ ಹೇಳ್ಬೋದು. ಅಂದರೆ ಆಲ್ಮೋಸ್ಟ್ ವಿನ್ ಆಗ್ತಾ ಇದ್ರು, ಆಗೋರೇ ಇದ್ದರು ಅಂತಲೇ ಹೇಳ್ಬೋದು. ಸೊ ನನಗೆ ಈ ರೀತಿ ಅನಿಸ್ತು. ಯಾರಿಗಾದರೂ ನಿಮಗೂ ಕೂಡ ಇದೇ ರೀತಿ ಅನಿಸಿದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಯಾಕಂದರೆ ಅವರು ಒಂದೇ ರೀತಿ ಇದ್ದರು. ಎಲ್ಲೂ ಬಿಗ್ ಬಾಸ್ ವಾಯ್ಸ್ ಲಾಸ್ಟ್ ಜನ ಎಲ್ಲ ಬಂದಾಗ ಹೇಳಿದಾಗ ಓಡುವ ಕುದುರೆಯನ್ನು ಕಟ್ಟಿ ಹಾಕಿದರು ಜನ ಅಂತಲೇ ಹೇಳ್ಬೋದು. ಆ ರೀತಿ ಇದ್ದರು. ಸೊ ರನ್ನರ್ ಅಪ್ ಆದಂತಹ ತ್ರಿವಿಕ್ರಮ್ ಅವರ ಬಗ್ಗೆ ಹೇಳೋದಾದರೆ, ಎಲ್ಲ ಕಡೆ ಒಂದೇ ರೀತಿ ಪ್ಲೇ ಮಾಡಿದರು. ಅಂದರೆ ಭವ್ಯ ಅವ್ರ ಜೊತೆ ಸ್ವಲ್ಪ ಜಾಸ್ತಿ ಇದ್ರೂ ಕೂಡ ಅವರು ಎಲ್ಲರ ಒಂದು ದುಃಖಕ್ಕೆ ಒಂದು ಸಾಂತ್ವನ ಹೇಳೋಕ್ಕೆ ಅಲ್ಲಿದ್ದರು ಅಂತಲೇ ಹೇಳ್ಬೋದು. ಸೊ ಮಂಜು ಆಗಿರಲಿ ಅಥವಾ ರಜತ್ ಆಗಿರಲಿ, ಮೋಕ್ಷಿತನು ಇಲ್ಲ ಅಂದರೆ ಗೌತಮಿ ಅವ್ರಿಗೂ ಕೂಡ, ಸೊ ಯಾರೇ ಆಗಿರಲಿ ಅವರಿಗೆ ಒಂದು ಅಲ್ಲಿ ಸಾಂತ್ವನ ಹೇಳೋಕ್ಕಂತೂ 100% ಅವರು ಇರ್ತಿದ್ರು. ಸೊ ಕೆಲವರು ಮೋಕ್ಷಿತಾ ಮತ್ತು ತ್ರಿವಿಕ್ರಮ್ ಅವರು ಜೋಡಿ ಆಗಬೇಕು ಅಂತ ಅಂದ್ಕೊಂಡ್ರೆ, ಕೆಲವರು ಭವ್ಯ ಮತ್ತು ತ್ರಿವಿಕ್ರಮ್ ಅವರು ಜೋಡಿ ಆಗಬೇಕು ಅಂತ ಅಂದ್ಕೊಂಡ್ರು. ಆದರೆ ಹೊರಗಡೆ ಬಂದ ಮೇಲೆ ಎಲ್ಲರೂ ಎಲ್ಲವನ್ನು ಕ್ಲಾರಿಟಿ ಮಾಡಿದರು. ಅಂದರೆ ತ್ರಿವಿಕ್ರಮ್ ಅವರು ಹೇಳಿದ್ದಾರೆ, ಭವ್ಯ ಅವರು ತುಂಬ ಸಣ್ಣವರು, ಹಾಗಾಗಿ ಮದುವೆ ಪ್ಲ್ಯಾನ್ ಇಲ್ಲ ಅಂತ. ಸೊ ಟ್ರೋಲ್ ಮಾಡೋರಿಗೆ ಬಿಡಿ, ಏನಾದರೂ ಒಂದು ಸಿಕ್ಕರೆ ಸಾಕು, ಟ್ರೋಲ್ ಮಾಡ್ತಾ ಇರ್ತಾರೆ. ಸೊ ಇಲ್ಲಿ ಏನಾಗ್ತಾ ಇದೆ ಅಂದರೆ, ನಮ್ಮ ತ್ರಿವಿಕ್ರಮ್ ಅವರು ಮೇ ಬಿ ಬಾಯ್ಸ್ ವರ್ಸಸ್ ಗರ್ಲ್ಸಲ್ಲೂ ಇಲ್ಲ, ಎಲ್ಲೂ ಇಲ್ಲ. ಒಂದು ಅವರ ಆಸೆಯಂತೆ ಉಳಿದಂತೆ ಮೂವಿಯೆಲ್ಲ ಸಿಗಲಿ ಅಂತ ನನ್ನ ಹಾರೈಕೆ. ಸೊ ಅವರ ಜರ್ನಿ ಬಗ್ಗೆ ಒಂದು ಸಣ್ಣದಾಗಿ ಒಂದು ಹೇಳೋದಾದರೆ, ಫಸ್ಟ್ ಆಫ್ ಆಲ್ ತ್ರಿವಿಕ್ರಮ್ ಅವರು ಎಂಟ್ರಿ ಕೊಟ್ಟಾಗ ನಾನು 100% ಅಂದ್ಕೊಂಡೆ ಅವರೇ ವಿನ್ನರು ಅಂತ. ಅಂದರೆ ಅಷ್ಟು ಒಂದು ಪೊಟೆನ್ಷಿಯಲ್ ಇರುವಂಥ ಒಂದು ನಟ ಅಥವಾ ಒಂದು ಬಿಗ್ ಬಾಸ್ ಕ್ಯಾಂಡಿಡೇಟ್ ಅಂತಲೇ ಹೇಳ್ಬೋದು. ಎಲ್ಲೋ ರಂಜಿತ್ ಅವರು ಹೋದ್ಮೇಲೆ ಸ್ವಲ್ಪ ಕುಗ್ಗಿದ್ರು ಅವರು. ಅಲ್ಲಿ ಅದೆಲ್ಲ ಆದಮೇಲೆ ಎಲ್ಲೋ ಒಂದು ಕಡೆ ವೇಕಪ್ ಆಗುವಾಗ, ಅಂದರೆ ಸ್ವಲ್ಪ ಬ್ಯಾಕ್ ಟು ಪೆವಿಲಿಯನ್ ಅಂತ ಹೇಳುವಾಗ ಮಂಜು ಅವರು ಅಡ್ಡ ಬಂದರು. ಸೊ ಮಂಜು ಅವರು ಆದಮೇಲೆ ರಜತ್ ಅವರು ಬಂದರು, ಟಕ್ಕರ್ ಕೊಟ್ಟರು. ಸೊ ಹೀಗಾಗಿ ತ್ರಿವಿಕ್ರಮ್ ಅವರ ಆಟ ಎಲ್ಲೋ ಒಂದು ಕಡೆ ಡೌನ್ ಆದರು. ಅಂದರೆ ಫ್ರೆಂಡ್ಶಿಪ್ಗೋಸ್ಕರ ಬಿಟ್ಕೊಟ್ರು ಅಂತ ನನ್ನ ಒಂದು ಅನಿಸಿಕೆ. ಇಲ್ಲದಿದ್ದರೆ 100% ತ್ರಿವಿಕ್ರಮ್ ಅವರೇ ವಿನ್ನರು. ಸೊ ಇರಲಿ, ಅವರ ಲೈಫ್ ಇವಾಗ ಅವರು ಅಂದರೆ ಹೊರಗಡೆ ಬಂದು ಒನ್ ವೀಕ್ ಆಯಿತು. ಅವರ ಬೇರೆ ಅಂದರೆ ಫಿಲ್ಮ್ಸ್ ಆಗಿರ್ಬೋದು, ಬೇರೆ ಇದರಲ್ಲಿ ಬ್ಯುಸಿ ಆಗಲಿ, ಅವರಿಗೆ ಒಂದು ಒಳ್ಳೆಯ ಯಶಸ್ಸು ಸಿಗಲಿ ಅಂತ ಹೇಳಿ ನಾನು ಹಾರೈಸ್ತೇನೆ. ಸೊ ಇದು ತ್ರಿವಿಕ್ರಮ್ ಅವರ ಒಂದು ರಿಪೋರ್ಟ್ ಕಾರ್ಡ್. ಆದರೆ ಉಳಿದಂತೆ ಎಲ್ಲ ಕ್ಯಾಂಡಿಡೇಟ್ಸ್ಗಳ ಬಗ್ಗೆ ಅಂದರೆ ಎಲ್ಲ ಒಂದು ಬಿಗ್ ಬಾಸ್ ಸ್ಪರ್ಧಿಗಳ ಬಗ್ಗೆ ನಾನು ರಿಪೋರ್ಟ್ ಕಾರ್ಡ್ ಮಾಡಬೇಕು ಅಂತ ಇದ್ದೀನಿ. ಸೊ ದಯವಿಟ್ಟು ನಿಮ್ಮ ಸಪೋರ್ಟ್, ಲೈಕ್ ಹೀಗೆ ಇರಲಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ಟೇಕ್ ಕೇರ್, ಬಾಯ್.